ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ಪಾಕಿಸ್ತಾನದಲ್ಲಿ ಡ್ರೋನ್ ದಾಳಿಗಳ ಬಳಿಕ ಅಲ್ಲೀಗ ಜಲಗಂಡಾಂತರ ಶುರುವಾಗ್ಬಿಟ್ಟಿದೆ ಪಾಕಿಸ್ತಾನಕ್ಕೆ. ಈಗ ಪಾಕಿಸ್ತಾನಕ್ಕೆ ವಾಟರ್ ಬಾಂಬ್ ಸ್ಫೋಟ ಆಗಿದೆ. ಅದೇನಂದ್ರೆ ನಿನ್ನೆಯಿಂದ ಪಾಕಿಸ್ತಾನದ ಕೆಲವೆಡೆ ಭಾರೀ ಮಳೆಯಾಗಿದೆ ಪಾಕಿಸ್ತಾನದಲ್ಲಿ. ಹಾಗಾಗಿ ಪ್ರವಾಹಕ್ಕೆ ನಲುಗಿ ಹೋಗ್ತಿದ್ದಾರೆ. ಇತ್ತ ಭಾರತದ ದಾಳಿಗೆ ತತ್ತರಿಸಿದ ಒಂದ್ ಕಡೆ ಆದ್ರೆ ಮಳೆಯಿಂದ ಅಲ್ಲಿನ ಸಲಾರು ಬಗ್ಲಿಹಾರ್ ಡ್ಯಾಮ್ ನಲ್ಲಿ ಎಲ್ಲ ಗೇಟ್ ಅನ್ನು ಓಪನ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಗಡಿ ಭಾಗದಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಎಲ್ಲ ಡ್ಯಾಮ್ಗಳ ಗೇಟ್ ಗಳನ್ನ ಓಪನ್ ಮಾಡಲಾಗ್ತಿದೆ. ಎಸ್ ದಿಲೀಪ್, ನೀವಾಗ್ಲೇ ಹೇಳ್ತಾ ಇದ್ರಿ, ಮುಂದುವರಿಸಿ. ಈ ಒಂದು ಸುದ್ದಿ, ಈ ಒಂದು ನೀವೇನು ಸಿಂಧು ನದಿ ಕುರಿತಾಗಿ ನೀವು ಇದು ಮಾಡಿದ್ದೀರಾ, ಭಾರತ ಒಂದು ಜಲಯುದ್ಧ ಸಾರುತ್ತೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಹೊರಬಿದ್ದ ಕೂಡಲೇ ಇದೇ ಪ್ರಶ್ನೆಯನ್ನ ಭಾರತದಲ್ಲಿರೋ ತುಂಬಾ ಜನ ಎತ್ತಿದ್ರು. ಏನಂದ್ರೆ ಭಾರತದಲ್ಲಿರೋ ಅಣೆಕಟ್ಟುಗಳು ಸಿಂಧು ನದಿ ಮತ್ತು ಅದರ ಎಲ್ಲ ಉಪನದಿಗಳ ನೀರನ್ನು ಹಿಡ್ದಿಡುತ್ತೆ, ಒಂದು ಹಂತಕ್ಕೆ ಹಿಡ್ದಿಡುತ್ತೆ. ಹೆಚ್ಚಾದರೆ ಏನು ಮಾಡುತ್ತೆ ಅಂತ, ಹೆಚ್ಚಾದರೆ ಏನು ಮಾಡುತ್ತೆ ಅಂದರೆ ಪಾಕಿಸ್ತಾನದಲ್ಲಿ ಪ್ರವಾಹ ಆಗುತ್ತೆ. ಈಗ ಆಗಿರೋದು ಅದೇ. ಸಿಂಧು ನದಿ ನದಿ ಮುಖಜ ಭೂಮಿಯಲ್ಲಿ ಕಣಿವೆ ಭಾಗದಲ್ಲಿ ಅಷ್ಟು ಭಾರಿ ಪ್ರಮಾಣದ ಮಳೆ ಆಗ್ತಿರುವಾಗ ಅದನ್ನು ಭಾರತದ ಡ್ಯಾಮ್ಗಳು ಎಷ್ಟು ಸಾಮರ್ಥ್ಯ ಇದೋ ತನ್ನ ಸಾಮರ್ಥ್ಯಕ್ಕೆ ತಕ್ಕಂಗೆ ಹಿಡಿದಿಟ್ಕೊಳ್ಳಬಲ್ಲವು. ತನ್ನ ಸಾಮರ್ಥ್ಯ ಮೀರಿದ ನಂತರ ಅದು ಪ್ರವಾಹೋಪಾದಿಯಲ್ಲಿ ಹರಿದೋಗ್ಲೇಬೇಕು. ಒಂದು ರೀತಿ ಪಾಕಿಸ್ತಾನಕ್ಕೆ ಇದು ಗಂಡಾಂತರ ಅಂತಲೇ ಹೇಳಬೇಕು. ಯಾಕೆಂದರೆ ಭಾರತ ಭಾರಿ ಪ್ರಮಾಣದ ನೀರನ್ನು ಒಂದೇ ಸತಿ ಎರಿಬಿಟ್ರೆ ಪಾಕಿಸ್ತಾನದಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗೋದು ಸಹಜ. ಮತ್ತು ಇದನ್ನು ಭಾರತದ ಏನೋ ಒಂದು ತಪ್ಪು, ಲೋಪ, ದೋಷ ಅಂತ ಹೇಳ್ಬಿಟ್ಟು ಯಾವ ಕೋರ್ಟ್ಗೂ ಹೋಗೋಕ್ಕಾಗೋದಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಯಾಕೆಂದರೆ ಭಾರತ ಹೇಳ್ತಾರೆ ಇದು ನೈಸರ್ಗಿಕವಾಗಿ ಆಗಿರುವಂಥದ್ದು, ಇದು ನಮ್ಮ ನಿಯಂತ್ರಣದಲ್ಲಿ ಇಲ್ದಲೇ ಇರುವಂಥದ್ದು ಅಂತ. ಹಾಗಾಗಿ ಪಾಕಿಸ್ತಾನಕ್ಕೆ ಮೊದಲೇ ಏಟಿನ ಮೇಲೆ ಏಟ್ ಬೀಳ್ತಿರುವಾಗ ಇದು ಒಂದು ರೀತಿಯ ಅಡಿಷನಲ್ ಏಟು ಅಂತ ಹೇಳ್ಬೋದು. ಇದು ಪ್ರಕೃತಿಯೇ ಕೊಡ್ತಿರೋಂಥ ಚಾಟಿ ಅಂತ ಹೇಳ್ಬೋದು ಅಖಿಲೇಶ್. ಎಸ್, ಜೊತೆಯಲ್ಲಿ ಈಗ ಒಂದ್ ಕಡೆ ಜಲಗಂಡಾಂತರದಿಂದ ನೀರಿನ ಸಂಕಷ್ಟ ಒಂದ್ ಕಡೆ ಆದ್ರೆ ಏನ್ ನಿನ್ನೆವರೆಗೂ ಹೇಳ್ತಾ ಇದ್ರು ಈ ನದಿ ನೀರನ್ನ ಬಂದ್ ಮಾಡಿದ್ರೆ ರಕ್ತದ ಓಕುಳಿ ಹರಿಸ್ತೀವಿ ಅಂತ. ಆದ್ರೆ ಈಗ ಸಂಸತ್ನಲ್ಲಿ ಉಡ್ಕೊಂಡು ರಕ್ತ ಕಣ್ಣೀರು ಸುರಿಸ್ತಿದ್ದಾರಲ್ಲ, ಏನ್ ಕತೆ ಹಿಂಗಾದ್ರೆ ಮುಂದೆ ಹೋಗ್ತಾ ಇದ್ರೆ? ಇಲ್ಲಿ ನೋಡಿ ಅಖಿಲೇಶ್, ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಈ ಒಂದು ಇವಾಗ ನಾವು ಯುದ್ಧ ಅಂದ್ರೆ ಏನಾಗುತ್ತೆ ಹೇಳಿ, ಸಾಮಾನ್ಯವಾಗಿ ಸೈನಿಕರು ಹೋಗ್ಬೇಕು, ಟ್ಯಾಂಕ್ಗಳು ಹೋಗ್ಬೇಕು, ಆರ್ಟಿಲರೀಸ್ ಮೂವ್ ಆಗಬೇಕು, ಫಿರಂಗಿಗಳು ಹೋಗ್ಬೇಕು ಅಂತ. ಇಲ್ಲ, ಇವತ್ತಿನ ಮಾಡರ್ನ್ ವಾರ್ಫೇರ್ ಆ ರೀತಿ ಇಲ್ಲವೇ ಇಲ್ಲ. ಇವತ್ತಿನ ಮಾಡರ್ನ್ ವಾರ್ಫೇರು ಕೂತ ಸ್ಥಳದಿಂದನೇ ಡ್ರೋನ್ಗಳ ಮೂಲಕ ದಾಳಿ ಮಾಡ್ಬೋದು, ಕೂತ ಸ್ಥಳದಿಂದನೇ ಕ್ಷಿಪಣಿಗಳನ್ನು ಉಡಾಯಿಸಿ ದಾಳಿ ಮಾಡ್ಬೋದು. ಆ ಒಂದು ದಾಳಿನ ಮಾಡರ್ನ್ ವಾರ್ಫೇರ್ನ ಇವತ್ತು ಪಾಕಿಸ್ತಾನ ಎದುರಿಸ್ತಾ ಇದೆ. ಹಂಗಂತ ಹೇಳಿ ಪಾಕಿಸ್ತಾನ ಕೂಡ ಅದೇ ಪ್ರಯತ್ನಕ್ಕೆ ಕೈ ಹಾಕಿತ್ತು. ಆದರೆ ಭಾರತ ಪಾಕಿಸ್ತಾನದ ಎಲ್ಲ ಕ್ಷಿಪಣಿ ದಾಳಿಗಳನ್ನು, ಎಲ್ಲ ಡ್ರೋನ್ ದಾಳಿಗಳನ್ನು ತಡೆಯೋದ್ರಲ್ಲಿ ಸಮರ್ಥವಾಗಿದೆ. ಅಂದರೆ ಭಾರತ ಅಫೆನ್ಸಿವ್ ಮತ್ತು ಡಿಫೆನ್ಸಿವ್ ಎರಡರಲ್ಲೂ ಕೂಡ ಪಾರಮ್ಯ ಮೆರೆದಿದೆ ಅಂತ ಹೇಳ್ಬೋದು. ಇದು ನಿಜಕ್ಕೂ ಭಾರತದ ಶಕ್ತಿ ಮತ್ತು ಸಾಮರ್ಥ್ಯ ಎಲ್ಲದಕ್ಕೆ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು. ಯಾಕೆಂದರೆ ಪಾಕಿಸ್ತಾನ ಭಾರತ ಆಪರೇಷನ್ ಸಿಂಧೂರ್ ಮಾಡಿದ ತಕ್ಷಣ ಸಡನ್ನಾಗಿ ಪಾಕಿಸ್ತಾನ ಕೂಡ ಮಾಡೋಕ್ಕೆ ಹೊರಡ್ತು, ಆದರೆ ಸಾಧ್ಯನೇ ಆಗಲಿಲ್ಲ. ಇದು ಭಾರತದ ಶಕ್ತಿಗೆ, ಸಾಮರ್ಥ್ಯಕ್ಕೆ ವಿಶ್ವ ಮಟ್ಟದಲ್ಲಿ ಒಂದು ಮನ್ನಣೆ ಸಿಗೋದಕ್ಕೂ ಕೂಡ ಇದೊಂದು ರೀಸನ್ ಅಂತ ಹೇಳ್ಬೋದು.